ಒಂದು ಕ್ಷಣ ಕಲ್ಪಿಸ್ಕೊಳ್ಳಿ, ನೀವೊಂದು ಕ್ಯಾಸಿನೋ ಒಳಗೆ ಕಾಲಿಡ್ತಿದ್ದೀರಿ. ಓಕೆ, ಕುತೂಹಲಕಾರಿಯಾಗಿದೆ. ಅಲ್ಲಿನ ನಿಯಮ ಸ್ವಲ್ಪ ವಿಚಿತ್ರವಾಗಿದೆ. ಆ ಆಟದಲ್ಲಿ ನೀವು ಸಂಪೂರ್ಣವಾಗಿ ಸೋತರೆ ಆಗುವ ಅತಿದೊಡ್ಡ ನಷ್ಟ ಅಂದ್ರೆ ನೀವು ಎಂದಿನಂತೆ ನಿಮ್ಮ ಮನೆಗೆ ವಾಪಸ್ ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡುವುದು ಅಷ್ಟೇ, ಬೇರೇನೂ ನಷ್ಟವಿಲ್ಲ. ಅಬ್ಬಾ, ಅಷ್ಟೇನಾ? ಹೌದು, ಅಷ್ಟೇ. ಆದ್ರೆ ಅದೇ ಆಟದಲ್ಲಿ ನೀವು ಗೆದ್ರೆ ಸಿಗುವ ಲಾಭಕ್ಕೆ ಮಿತಿನೇ ಇಲ್ಲ. ಅಂದ್ರೆ ನಿಮ್ಗೆ ಅನಂತವಾದ ಸಂಪತ್ತು, ಅವಕಾಶಗಳು ಸಿಗುತ್ತೆ. ಈಗ ಹೇಳಿ, ಲಾಜಿಕ್ ಪ್ರಕಾರ ನೋಡಿದ್ರೆ ಯಾರಾದ್ರೂ ಈ ಆಟ ಆಡ್ಲೇಬೇಕು ತಾನೆ? ಖಂಡಿತ. ಲಾಭ ಅಪರಿಮಿತವಾಗಿರುವಾಗ ಯಾರು ತಾನೇ ಬಿಡ್ತಾರೆ? ಆಡ್ಲೇಬೇಕು. ಆದರೆ ವಿಪರ್ಯಾಸ ನೋಡಿ, ನಿಜ ಜೀವನದಲ್ಲಿ ನಮ್ಮಲ್ಲಿ ಹೆಚ್ಚಿನವರು ಈ ಆಟ ಆಡೋಕೆ ಸಂಪೂರ್ಣವಾಗಿ ನಿರಾಕರಿಸ್ತಾರೆ. ಯಾಕೆ ಗೊತ್ತಾ? ಇದೇ ಅಲ್ವಾ ಅಸ್ಲಿ ಪ್ರಶ್ನೆ? ಕರೆಕ್ಟ್. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ಇದೇ ಪ್ರಶ್ನೆಗೆ ಉತ್ತರ ಹುಡುಕಲಿದ್ದೇವೆ. ನಾವು ಉದ್ಯಮಿ ಹಾಗೂ ಲೇಖಕ ಅಂಕುರ್ ವಾರಿಕು ಅವರ ಅದ್ಭುತವಾದ ಸಂದರ್ಶನಗಳು ಮತ್ತು ಲೇಖನಗಳನ್ನ ಮೂಲವಾಗಿಟ್ಕೊಂಡಿದ್ದೀವಿ. ಹೌದು. ನಮ್ಮ ಇಂದಿನ ಗುರಿ ಅಂದ್ರೆ ಕೇವಲ ಹಣ ಸಂಪಾದನೆಯ ಆಚೆಗೆ ಆರ್ಥಿಕ, ಮಾನಸಿಕ ಮತ್ತು ಭಾವನಾತ್ಮಕ ಸ್ವಾತಂತ್ರ್ಯವನ್ನ ಸಾಧಿಸೋದು ಹೇಗೆ ಅನ್ನೋದನ್ನ ಬಿಡಿಸಿ ನೋಡೋದು. ಸರಿ, ಇದನ್ನ ವಿವರವಾಗಿ ಬಿಡಿಸಿ ನೋಡೋಣ. ಖಂಡಿತ. ಇದು ನಿಜಕ್ಕೂ ಅದ್ಭುತವಾದ ಟಾಪಿಕ್. ಇಲ್ಲಿರುವ ಅತ್ಯಂತ ಕುತೂಹಲಕಾರಿ ವಿಷಯ ಏನಂದ್ರೆ, ಮಾಹಿತಿಯ ಮಹಾಪುರವೇ ಇರೋ ಇಂದಿನ ದಿನಗಳಲ್ಲಿ ನಮ್ಗೆ ಬರೀ ಜ್ಞಾನ ಇದ್ರೆ ಸಾಲ್ದು. ಆ ಜ್ಞಾನವನ್ನ ಹೇಗೆ ಅಪ್ಲೈ ಮಾಡ್ಬೇಕು ಅನ್ನೋ ವಿಮರ್ಶಾತ್ಮಕ ಚಿಂತನೆ ಬೇಕು. ನಿಜ. ಯಾಕಂದ್ರೆ ನಮ್ಮ ಮೆದುಳು ಬಹಳ ವಿಚಿತ್ರವಾಗಿ ಕೆಲಸ ಮಾಡುತ್ತೆ. ನಾವೊಂದು ಯಶಸ್ಸಿನ ಕಥೆ ಅಥವಾ ಪ್ರೇರಣಾದಾಯಕ ಮಾಹಿತಿ ಕೇಳಿದ ತಕ್ಷಣ ನಮ್ಮ ಮೆದುಳಿನಲ್ಲಿ ಡೋಪಮೈನ್ ಬಿಡುಗಡೆಯಾಗತ್ತೆ. ಓಹೋ, ಆ ಫೀಲ್ ಗುಡ್ ಹಾರ್ಮೋನ್ ಅಲ್ವಾ? ಹೌದು, ಅದೇ. ವಾಸ್ತವದಲ್ಲಿ ನಾವಿನ್ನೂ ಏನೂ ಸಾಧನೆ ಮಾಡಿಲ್ಲ, ಆದ್ರೆ ಕೇವಲ ಮಾಹಿತಿ ಕೇಳಿದ ಮಾತ್ರಕ್ಕೆ ನಾನೇನೋ ಸಾಧಿಸ್ಬಿಟ್ಟೆ ಅನ್ನೋ ಸುಳ್ಳು ಅನುಭೂತಿ ನಮ್ಗೆ ಸಿಕ್ಬಿಡುತ್ತೆ. ಲೈಕ್ ನಾವು ಜಿಮ್ ವಿಡಿಯೋ ನೋಡಿದ ತಕ್ಷಣ ನಾವೇ ವರ್ಕೌಟ್ ಮಾಡಿದಷ್ಟು ಖುಷಿ ಪಡ್ತೀವಲ್ಲ, ಹಾಗೆ? ನಿಖರವಾಗಿ. ಹಾಗಾಗಿ ಮಾಹಿತಿಯನ್ನ ಬರೀ ಎಂಟರ್ಟೈನ್ಮೆಂಟ್ ತರಹ ನೋಡದೆ ಅದನ್ನ ಲಾಂಗ್ ಟರ್ಮ್ ಗ್ರೋತ್ಗೆ ಹೇಗೆ ಬಳಸ್ಕೊಳ್ಬೇಕು ಅನ್ನೋದನ್ನ ಈ ಮೂಲಗಳು ಸ್ಪಷ್ಟವಾಗಿ ವಿವರಿಸ್ತವೆ. ಹೌದು. ಆ ಡೋಪಮೈನ್ ಬಲೆ ಬಗ್ಗೆ ನಾವು ಮುಂದೆ ಇನ್ನಷ್ಟು ಮಾತಾಡೋಣ. ಆದ್ರೆ ಮೊದಲು ನಮ್ಮ ಸಮಾಜದಲ್ಲಿರೋ ಆ ಟ್ರಸ್ಟ್ ಡೆಫಿಸಿಟ್ ಅಂದ್ರೆ ವಿಶ್ವಾಸದ ಕೊರತೆ ಬಗ್ಗೆ ಮಾತಾಡ್ಲೇಬೇಕು. ಖಂಡಿತ. ನಾವೀಗ ಯಾರನ್ನೂ ಸುಲಭವಾಗಿ ನಂಬದಂತಹ, ಲೈಕ್ ಪ್ರತಿಯೊಬ್ಬರೂ ಏನಾದ್ರೂ ಮಾರಾಟ ಮಾಡಕ್ ನೋಡ್ತಿರೋ ವಾತಾವರಣದಲ್ಲಿದ್ದೀವಿ. ಹೀಗಿರುವಾಗ ನಂಬಿಕೆ ಅನ್ನೋದೇ ಜಗತ್ತಿನ ಅತಿದೊಡ್ಡ ಬಂಡವಾಳ ಆಗುತ್ತೆ. ಹೌದು, ಇದು 100% ಸತ್ಯ. ಇದಕ್ಕೆ ಮೂಲಗಳಲ್ಲಿ ಟಾಟಾ ಸಂಸ್ಥೆಯನ್ನ ಒಂದು ಅತ್ಯುತ್ತಮ ಮಾದರಿಯಾಗಿ ನೀಡಲಾಗಿದೆ. ಬರೋಬ್ಬರಿ 120 ವರ್ಷಗಳಿಂದ ಅವರು ಜನರ ವಿಶ್ವಾಸವನ್ನ ಉಳಿಸ್ಕೊಂಡು ಬಂದಿದ್ದಾರೆ. ಹೌದು. ಟಾಟಾ ಸಂಸ್ಥೆ ಬರೀ ಪ್ರಾಡಕ್ಟ್ ಮಾರಲ್ಲ. ಅವರು 120 ವರ್ಷಗಳಿಂದ ಒಂದು ಊಹಿಸಬಹುದಾದ ಅಂದ್ರೆ ಪ್ರಿಡಿಕ್ಟಬಲ್ ನಡವಳಿಕೆಯನ್ನ ಕಾಯ್ದುಕೊಂಡು ಬಂದಿದ್ದಾರೆ. ಕರೆಕ್ಟ್. ಅವರು ಲಾಭಕ್ಕಿಂತ ಹೆಚ್ಚಾಗಿ ಮೌಲ್ಯಗಳಿಗೆ ಬೆಲೆ ಕೊಡ್ತಾರೆ ಅನ್ನೋ ನಂಬಿಕೆ ಜನರಲ್ಲಿದೆ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಅಂದ್ರೆ ವಿಶ್ವಾಸ ಅನ್ನೋದು ಎಂದಿಗೂ ತಪ್ಪು ಮಾಡದಿರೋದಲ್ಲ. ಹಾಗಾದ್ರೆ ತಪ್ಪು ಮಾಡಿದಾಗ ಅದನ್ನ ಮುಚ್ಚಿಡದೆ ಮುಕ್ತವಾಗಿ ಒಪ್ಪಿಕೊಳ್ಳೋದ್ರಲ್ಲಿ ವಿಶ್ವಾಸ ಅಡಗಿದೆ. ಉದಾಹರಣೆಗೆ, ಟಾಟಾ ನ್ಯಾನೋ ಕಾರು ಮಾರುಕಟ್ಟೆಯಲ್ಲಿ ಫೇಲ್ ಆದಾಗ ಅವರು ನೆಪಗಳನ್ನ ಹೇಳಲಿಲ್ಲ. ಹೌದಲ್ಲ, ಅವ್ರು ನೇರವಾಗಿ ಒಪ್ಕೊಂಡ್ರು. ಹೌದು, ನಮ್ಮ ಲೆಕ್ಕಾಚಾರ ತಪ್ಪಾಯ್ತು ಅಂದ ಒಪ್ಕೊಂಡ್ರು. ಈ ಪ್ರಾಮಾಣಿಕತೆ ಹಾಗೂ ವಲ್ನರಬಿಲಿಟಿ ಇದೆಯಲ್ಲ, ಇದು ಅವರ ಮೇಲಿನ ನಂಬಿಕೆಯನ್ನ 100 ಮಡಿ ಮಾಡ್ತು. ನಿಜ. ಮತ್ತೆ ಮುಂಬೈ ದಾಳಿಯ ಸಮಯದಲ್ಲಿ ಆ ಉದ್ಯೋಗಿಗಳು ತೋರಿದ ನಿಷ್ಠೆ ಕೂಡ ಆ ಎಮೋಷನಲ್ ಬಾಂಡಿಂಗ್ನ ತೋರಿಸುತ್ತೆ. ಖಂಡಿತ. ಆದ್ರೆ ಒಂದು ನಿಮಿಷ ತಡೀರಿ. ಟಾಟಾ ಸಂಸ್ಥೆ ಉದಾಹರಣೆ ಕೇಳೋಕ್ ತುಂಬಾ ಚೆನ್ನಾಗಿದೆ, ಆದ್ರೆ ಟಾಟಾ ಅನ್ನೋದು 100 ಕೋಟಿಗಳ ಸಾಮ್ರಾಜ್ಯ. ಹೌದು. ಈಗ ತಾನೇ ತನ್ನ ಕೆರಿಯರ್ ಶುರು ಮಾಡ್ತಿರೋ ಒಬ್ಬ 25 ವರ್ಷದ ಯುವಕ ಇದನ್ನ ತನ್ನ ಪರ್ಸನಲ್ ಬ್ರ್ಯಾಂಡಿಂಗ್ಗೆ ಹೇಗೆ ಅನ್ವಯಿಸ್ಕೊಳ್ಳೋಕ್ ಸಾಧ್ಯ? ಇದು ಒಂಥರ ಆನೆಗೆ ಇರುವೆ ಹೋಲಿಸಿದಾಗಲ್ವಾ? ಇದು ಬಹಳ ಅದ್ಭುತವಾದ ಪ್ರಶ್ನೆ. ಮೇಲ್ನೋಟಕ್ಕೆ ಹಾಗೆ ಅನ್ಸ್ಬೋದು. ಆದ್ರೆ ಪರ್ಸನಲ್ ಬ್ರ್ಯಾಂಡಿಂಗ್ ಮೂಲತತ್ವ ಕಾರ್ಪೊರೇಟ್ ಬ್ರ್ಯಾಂಡಿಂಗ್ಗಿಂತ ಭಿನ್ನವಾಗಿಲ್ಲ. ಹೌದಾ? ಹೇಗೆ? ನೋಡಿ, ನಿಮ್ಮ ವೈಯಕ್ತಿಕ ಬ್ರ್ಯಾಂಡ್ ಅಂದ್ರೆ ನಿಮ್ಮ ಲೋಗೋ ಅಥವಾ ನಿಮ್ಮ ವಿಸಿಟಿಂಗ್ ಕಾರ್ಡ್ ಅಲ್ಲ. ಅದು ನಿಮ್ಮ ನೈಜ ಸ್ವಭಾವ ಮತ್ತು ಊಹಿಸಬಹುದಾದ ನಡವಳಿಕೆ. ಅಂದ್ರೆ ಕನ್ಸಿಸ್ಟೆನ್ಸಿ. ಹೌದು. ಎಲಾನ್ ಮಸ್ಕ್ ಅವರನ್ನೇ ಉದಾಹರಣೆಯಾಗಿ ತಗೊಳ್ಳಿ. ಅವರು ವಿವಾದಾತ್ಮಕ ನಿರ್ಧಾರಗಳನ್ನ ತಗೋಬಹುದು, ಆದ್ರೆ ಅವರು ಹೀಗೇ ಪ್ರತಿಕ್ರಿಯಿಸ್ತಾರೆ ಅಂತ ಜನರಿಗೆ ಮೊದಲೇ ಗೆಸ್ ಮಾಡಕ್ ಸಾಧ್ಯವಿದೆ. ಈಗ ಅರ್ಥ ಆಗ್ತಿದೆ. ಇಂಟರ್ನೆಟ್ ಜಗತ್ತಿನಲ್ಲಿ ಕೋಟ್ಯಾಂತರ ಜನರಿದ್ದಾರೆ.
ನಿಮ್ಮ ಸ್ವಭಾವ ಎಷ್ಟೇ ವಿಭಿನ್ನವಾಗಿದ್ರೂ ನೀವು ಸತತವಾಗಿ ಪ್ರಾಮಾಣಿಕರಾಗಿದ್ರೆ ನಿಮ್ಮನ್ನ ನಂಬುವ ಒಂದು ಸಣ್ಣ ಗುಂಪನ್ನಾದ್ರೂ ನೀವು ಖಂಡಿತ ಕಟ್ಕೊಳ್ಬೋದು. ನಟನೆಯನ್ನ ಬಹಳ ಕಾಲ ಮುಂದುವರಸೋಕಾಗಲ್ವಾ? ಹೌದೌದು, ನೈಜತೆ ಮತ್ತು ಸ್ಥಿರತೆ. ನನಗಿಲ್ಲಿ ಒಂದು ಸಿಂಪಲ್ ದೈನಂದಿನ ಉದಾಹರಣೆ ನೆನಪಾಗ್ತದೆ. ಹೇಳಿ. ನಮ್ಮೆಲ್ಲರ ಏರಿಯಾದಲ್ಲಿ ಒಂದು ನೆಚ್ಚಿನ ಟೀ ಅಂಗಡಿ ಇರುತ್ತಲ್ವಾ? ನಾವೆಲ್ಲರೂ ಪ್ರತಿದಿನ ಅಲ್ಲಿಗೆ ಹೋಗ್ತೀವಿ. ಖಂಡಿತ ಹೋಗ್ತೀವಿ. ಅದಕ್ಕೆ ಕಾರಣ ಅಲ್ಲಿ ಜಗತ್ತಿನ ಬೆಸ್ಟ್ ಟೀ ಸಿಗುತ್ತೆ ಅಂತ ಅಲ್ಲ. ಬದಲಾಗಿ ನಿನ್ನೆ ಆ ಟೀ ರುಚಿ ಹೇಗಿತ್ತೋ ಇಂದೂ ಹಾಗೇ ಇರುತ್ತೆ, ನಾಳೆಯೂ ಹಾಗೇ ಇರುತ್ತೆ ಅನ್ನೋ ಭರವಸೆ. ಹೌದು, ಆ ರುಚಿ ಊಹಿಸಬಹುದಾದದ್ದು. ಎಕ್ಸಾಕ್ಟ್ಲಿ. ಪರ್ಸನಲ್ ಬ್ರ್ಯಾಂಡ್ ಕೂಡ ಇದೇ ಟೀ ಅಂಗಡಿ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅಂತ ಹೇಳಬಹುದು. ಒತ್ತಡ ಇಲ್ಲದೆ ನಮ್ಮ ನೈಜತೆಯನ್ನು ತೋರಿಸೋದೇ ಇದರ ಗುಟ್ಟು. ನಿಖರವಾಗಿ ಹೇಳಿದ್ರಿ. ಇದೇ ನೈಜತೆಯಿಂದ ವಿಶ್ವಾಸ ಬೆಳೆಸ್ಕೊಂಡ ಮೇಲೆ ನಾವು ಕೆರಿಯರ್ನಲ್ಲಿ ಎದುರಾಗುವ ರಿಸ್ಕ್ಗಳನ್ನ ಎದುರಿಸೋ ಹಂತಕ್ಕೆ ಬರ್ತೀವಿ. ಓ, ನಾವು ಕಾರ್ಯಕ್ರಮದ ಶುರುವಿನಲ್ಲಿ ಮಾತಾಡಿದ ಆ ಕ್ಯಾಸಿನೋ ಉದಾಹರಣೆ? ಹೌದು, ಆ ಕ್ಯಾಸಿನೋ ಕಲ್ಪನೆ ಇಲ್ಲಿಗೆ ಅನ್ವಯ ಆಗೋದು. ಸರಿ, ಆ ಕಲ್ಪನೆಗೆ ಮರಳೋಣ. ಆ ಉದಾಹರಣೆಯಲ್ಲಿ ವೃತ್ತಿಜೀವನವನ್ನು ಒಂದು ಆಟಕ್ಕೆ ಹೋಲಿಸಿದ್ದಾರೆ. ನಾವೆಲ್ಲರೂ ಈ ಆಟದ ರಿಯಾಲಿಟಿ ಬಲ್ಲೆವು. 90% ಹೊಸ ಪ್ರಯತ್ನಗಳು ಸೋಲಬಹುದು. ಹೌದು, ಬಹುತೇಕ ಸೋಲ್ತವೆ. ಆದ್ರೆ ಆ ಸೋಲಿನ ಮಿತಿ ನಮಗೆ ಮೊದಲೇ ಗೊತ್ತಿರುತ್ತೆ ಅಲ್ವಾ? ಅಂದ್ರೆ ನಾವು ಬೀದಿಗೆ ಬೀಳಲ್ಲ, ಹಸಿವಿನಿಂದ ಸಾಯಲ್ಲ ಅನ್ನೋ ಕನಿಷ್ಠ ಭದ್ರತೆ ಇರುತ್ತೆ. ಖಂಡಿತ. ಇನ್ನು ಗೆಲ್ಲುವ ಆ 10% ಅವಕಾಶದಲ್ಲಿ ಸಿಗುವ ಲಾಭಕ್ಕೆ ಮಿತಿಯೇ ಇಲ್ಲ. ಇಷ್ಟೆಲ್ಲ ಕ್ಲಿಯರ್ ಆಗಿದ್ರೂ ನಾವು ಪ್ರತಿದಿನ ವೃತ್ತಿಜೀವನದಲ್ಲಿ ಹೊಸ ರಿಸ್ಕ್ ಯಾಕೆ ತಗೊಳ್ಳಲ್ಲ? ಇದಕ್ಕೆ ಮುಖ್ಯ ಕಾರಣ ನಮ್ಮ ಭಯ. ಆದ್ರೆ ಆ ಭಯ ವಾಸ್ತವಿಕ ಅಲ್ಲ, ಅದು ಸಂಪೂರ್ಣ ಕಾಲ್ಪನಿಕ. ಕಾಲ್ಪನಿಕ ಭಯನ? ಅಂದ್ರೆ ಹೇಗೆ? ನಾವು ಹೆದರುತ್ತಿರೋದು ಊಟ ಇಲ್ದೆ ಸಾಯ್ತೀವಿ ಅಂತಲ್ಲ. ನಾವು ಹೆದರುತ್ತಿರೋದು ನಮ್ಮ ಕಾಲ್ಪನಿಕ ಸ್ಥಾನಮಾನ ಅಥವಾ ಸೋಷಿಯಲ್ ಸ್ಟೇಟಸ್ ಕುಸಿಯುತ್ತೆ ಅಂತ. ಓಹೋ, ಸಮಾಜ ಏನನ್ನುತ್ತೆ ಅನ್ನೋ ಭಯ? ಹೌದು. ವಿಕಾಸವಾದದ ದೃಷ್ಟಿಯಿಂದ ನೋಡಿದ್ರೆ ಆದಿಮಾನವನ ಕಾಲದಲ್ಲಿ ಗುಂಪಿನಿಂದ ಹೊರಹಾಕಲ್ಪಡುವುದು ಅಂದ್ರೆ ಸಾವಿಗೆ ಸಮ. ಅದೇ ಭಯ ನಮ್ಮ ಡಿಎನ್ಎನಲ್ಲಿ ಇಂದಿಗೂ ಉಳ್ಕೊಂಡಿದೆ. ಅಬ್ಬಾ, ಎಂತ ಮಾತು! ನಾನು ಹೊಸ ಬಿಸ್ನೆಸ್ ಶುರು ಮಾಡಿ ಫೇಲ್ ಆದ್ರೆ ಫ್ರೆಂಡ್ಸ್ನ ಸಂಬಂಧಿಕರು ಏನಂತಾರೆ ಅನ್ನೋ ಈ ಕಾಲ್ಪನಿಕ ಪ್ರೇಕ್ಷಕರ ಎದುರು ಮರ್ಯಾದೆ ಕಳ್ಕೊಳ್ಳುವ ಭಯಾನೇ ನಮ್ಮನ್ನ ಆ ಕ್ಯಾಸಿನೋ ಆಟ ಆಡದಂತೆ ತಡೆಯೋದು. ಇದು ನಿಜಕ್ಕೂ ಕಣ್ಣು ತೆರೆಸುವಂತ ಮಾತು. ಆ ಕಾಲ್ಪನಿಕ ಪ್ರೇಕ್ಷಕರು ರಿಯಲ್ ಲೈಫ್ನಲ್ಲಿ ನಮ್ಮ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಂಡೇ ಇರಲ್ಲ. ಖಂಡಿತ ಇಲ್ಲ. ವಾಸ್ತವದಲ್ಲಿ ನಾವು ಕಳ್ಕೊಳ್ಳುವ ಹಣಕ್ಕಿಂತ ಕಳ್ಕೊಳ್ತೇವೆ ಅಂತ ಭಾವಿಸುವ ಈ ಕಾಲ್ಪನಿಕ ಪ್ರತಿಷ್ಠೆನೆ ನಮ್ಮ ದೊಡ್ಡ ಶತ್ರು. ಸರಿ, ಈಗ ನಾವು ಧೈರ್ಯ ಮಾಡಿ ರಿಸ್ಕ್ ತಗೊಂಡ್ವಿ ಅಂತ ಇಟ್ಕೊಳ್ಳೋಣ. ಆದ್ರೆ ಅದ್ರಲ್ಲಿ ಫೇಲ್ ಆದ್ವಿ. ಆ ಸೋಲನ್ನ ಹೇಗೆ ಎದುರಿಸಬೇಕು? ಇಲ್ಲೇ ಪರಿಶೀಲನೆ ಅಥವಾ ರಿಫ್ಲೆಕ್ಷನ್ ಬರೋದು. ಹೌದು. ಮೂಲಗಳಲ್ಲಿ ಇದರ ಬಗ್ಗೆ ಒಂದು ಅದ್ಭುತ ವಾಕ್ಯ ಇದೆ. ಅನುಭವ ಅಗ್ಗ, ಆದ್ರೆ ಅದರ ಮೇಲಿನ ಪರಿಶೀಲನೆ ತುಂಬಾ ದುಬಾರಿ. ಎಕ್ಸಾಕ್ಟ್ಲಿ. ನಾವೆಲ್ಲರೂ ಅನುಭವ ಪಡೀತೀವಿ, ಸೋಲ್ತೀವಿ. ಆದ್ರೆ ಆ ಅನುಭವದಿಂದ ಏನ್ ಕಲ್ತ್ವಿ ಅಂತ ಯೋಚನೆ ಮಾಡೋದು ಬಹಳ ವಿರಳ. ಹೌದು. ವಿಫಲತೆ ಅನ್ನೋದು ಯಶಸ್ಸಿನ ಮೆಟ್ಲು ಅಂತ ಸುಮ್ಮನೆ ಭಾಷಣ ಮಾಡೋದಲ್ಲ. ವಿಫಲತೆಯ ನಂತರ ಪರಿಶೀಲನೆ ಇದ್ರೆ ಮಾತ್ರ ಅದು ಯಶಸ್ಸಿನ ಮೆಟ್ಲಾಗುತ್ತೆ. ಇಲ್ಲದಿದ್ರೆ ನಾವು ಅದೇ ತಪ್ಪಣ ಪದೇ ಪದೇ ಮಾಡ್ತಾನೇ ಇರ್ತೀವಿ. ಉದಾಹರಣೆಗೆ, ಒಂದು ಬಿಸ್ನೆಸ್ನಲ್ಲಿ ಹಣ ಕಳೆದುಕೊಂಡಾಗ ನಾವು ಕಲಿಬಹುದಾದ ಅತಿದೊಡ್ಡ ಪಾಠ ಅಂದ್ರೆ ವಾಸ್ತವವಾಗಿ ಸಂತೋಷವಾಗಿರಲು ಅತಿ ಕಡಿಮೆ ಹಣ ಸಾಕು ಅನ್ನೋದು. ನಮ್ಮ ಬೇಸಿಕ್ ನೀಡ್ಸ್ ತುಂಬಾ ಕಮ್ಮಿ ಇರುತ್ತೆ ಅಂತ. ಹೌದು, ನಮ್ಮ ದಿನನಿತ್ಯದ ನೈಜ ಅಗತ್ಯಗಳು ಬಹಳ ಸೀಮಿತ ಅಂತ ಈ ಆಂತರಿಕ ಪರಿಶೀಲನೆಯಿಂದ ಮಾತ್ರ ಅರ್ಥ ಆಗೋದು. ಆದ್ರೆ ಇಲ್ಲಿ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದೆ. ನಮ್ಮ ದೈನಂದಿನ ಜೀವನ ಬಹಳ ಫಾಸ್ಟ್ ಆಗಿದೆ. ಬೆಳಗ್ಗೆ ಎದ್ದು ಟ್ರಾಫಿಕ್ನಲ್ಲಿ ಆಫೀಸ್ಗೋಗಿ ಸಂಜೆ ಸುಸ್ತಾಗಿ ಮನೆಗೆ ಬರೋ ಜನರಿಗೆ ದಿನಾ ಕೂತು ಈ ರಿಫ್ಲೆಕ್ಷನ್ ಮಾಡೋಕ್ಕೆ ಟೈಮ್ ಎಲ್ಲಿದೆ? ಇದು ಪ್ರತಿಯೊಬ್ಬರ ಸಮಸ್ಯೆ. ಇದೇನೋ ಕತ್ಲ ಕೋಣಿಲ್ ಕೂತು ಮಾಡೋ ತಪಸ್ಸು ಅಲ್ವಲ್ಲ. ಇದನ್ನ ಡೈಲಿ ಹ್ಯಾಬಿಟ್ಸ್ನಲ್ಲಿ ಸುಲಭವಾಗಿ ಅಳವಡಿಸ್ಕೊಳ್ಳೋದು ಹೇಗೆ? ನೋಡಿ, ಇದಕ್ಕಾಗಿ ಗಂಟೆಗಟ್ಲೆ ಟೈಮ್ ಮೀಸಲಿಡಬೇಕಿಲ್ಲ. ಇದೊಂದು ಬಹಳ ಸಿಂಪಲ್ ಈವ್ನಿಂಗ್ ರೂಟೀನ್ ಆಗ್ಬಹುದು. ಕೇವಲ ಕೆಲವೇ ನಿಮಿಷಗಳಲ್ಲಿ ಆಗಬಹುದಾ? ಹೌದು. ರಾತ್ರಿ ಮಲಗುವ ಮುನ್ನ ಅಥವಾ ಬ್ರಷ್ ಮಾಡೋ ಆ ಕೇವಲ 2 ನಿಮಿಷದ ಟೈಮ್ನಲ್ಲಿ ನಿಮ್ಮನ್ನ ನೀವು ಕೇವಲ 2 ಪ್ರಶ್ನೆ ಕೇಳ್ಕೊಳ್ಳಿ. ಇಂದು ನಡೆದ ಘಟನೆಗಳಿಂದ ನಾನೇನು ಕಲಿತೆ ಮತ್ತು ನಾಳೆ ಏನನ್ನ ಉತ್ತಮಗೊಳಿಸಬಹುದು ಅಷ್ಟೇ. ಎಷ್ಟೊಂದು ಸಿಂಪಲ್ ಆಗಿದೆ ಇದು. ಹೌದು. ವೃತ್ತಿಪರ ಹಿನ್ನಡೆಗಳನ್ನ ನಾನೇ ಒಬ್ಬ ಫೇಲಿಯರ್ ಅಂತ ನೋಡೋ ಬದಲು ಅದನ್ನೊಂದು ಡೇಟಾ ಅಥವಾ ಮಾಹಿತಿಯಾಗಿ ನೋಡೋಕೆ ಈ ಅಭ್ಯಾಸ ಹೆಲ್ಪ್ ಮಾಡುತ್ತೆ.
ಅಂದ್ರೆ ನಮ್ಮ ಇಮೋಷನ್ಸ್ನ ಸಪರೇಟ್ ಮಾಡುತ್ತೆ. ಕರೆಕ್ಟ್. ಈ ಸಣ್ಣ ರಿಫ್ಲೆಕ್ಷನ್ ನಮ್ಮ ಮಿದುಳಿಗೆ ವಿಷಯಗಳನ್ನ ಸ್ಪಷ್ಟವಾಗಿ ಬೇರ್ಪಡಿಸಲು ಕಲಿಸುತ್ತೆ. ಎಂತಹ ಸರಳ ಹಾಗೂ ಪರಿಣಾಮಕಾರಿ ವಿಧಾನ. ಹಾಗಾದ್ರೆ ಸೋಲು ಮತ್ತು ಗೆಲುವಿನ ನಡುವಿನ ನಿಜವಾದ ಸೇತುವೆ ಅಂದ್ರೆ ಕೇವಲ ಕುರುಡು ಪ್ರಯತ್ನ ಅಲ್ಲ, ಖಂಡಿತ ಅಲ್ಲ. ಬದಲಾಗಿ ಈ ಪರಿಶೀಲನೆ, ಈ ಆಂತರಿಕ ಸ್ಪಷ್ಟತೆನೇ ನಮ್ಮನ್ನ ನಿಜವಾದ ಸ್ವಾತಂತ್ರ್ಯದ ಕಡೆಗೆ ಕೊಂಡೊಯ್ಯುತ್ತೆ. ಮೂಲಗಳಲ್ಲಿ ಈ ಸ್ವಾತಂತ್ರ್ಯವನ್ನ 3 ಹಂತಗಳಾಗಿ ವಿಂಗಡಿಸಿದ್ದಾರೆ. ಹೌದು, ದ ಟ್ರಿಯೋ ಆಫ್ ಫ್ರೀಡಮ್. ಮೊದಲನೇದು ಆರ್ಥಿಕ ಸ್ವಾತಂತ್ರ್ಯ, ಅಂದ್ರೆ ಫೈನಾನ್ಷಿಯಲ್ ಫ್ರೀಡಮ್. ಇದು ಬಹಳ ಡೈರೆಕ್ಟ್ ಆಗಿದೆ, ನಾಳೆಯ ಊಟದ ಬಗ್ಗೆ ಚಿಂತಿಸದಿರೋದು. ಆದ್ರೆ ಮುಂದಿನ 2 ಹಂತಗಳು ಬಹಳ ಕುತೂಹಲಕಾರಿಯಾಗಿವೆ. ಹೌದು, ಆರ್ಥಿಕ ಸ್ವಾತಂತ್ರ್ಯ ಕೇವಲ ಬೇಸ್ಮೆಂಟ್ ಮಾತ್ರ. ಎರಡನೆಯ ಹಂತವೇ ಮಾನಸಿಕ ಸ್ವಾತಂತ್ರ್ಯ ಅಥವಾ ಸೈಕಲಾಜಿಕಲ್ ಫ್ರೀಡಮ್. ಅಂದ್ರೆ ಮೆಂಟಲ್ ಪ್ರೆಷರಿಂದ ಹೊರಬರೋದು. ಹೌದು, ಅಂದ್ರೆ ಸಮಾಜದ ಅಭಿಪ್ರಾಯಗಳು ಮತ್ತು ಪ್ರತಿಷ್ಠೆಯ ಓಟದಿಂದ ಸಂಪೂರ್ಣವಾಗಿ ಹೊರಬರುವುದು. ಯಾವ ಕಾರು ಕೊಳ್ಳಬೇಕು, ಎಂತಹ ಮನೆ ಕಟ್ಟಬೇಕು ಅನ್ನೋದೆಲ್ಲ ಸಮಾಜ ಫಿಕ್ಸ್ ಮಾಡಿರೋ ರೂಲ್ಸ್. ನಿಜ, ನಾವೆಲ್ಲರೂ ಇದ್ರಲ್ಲೇ ಒದ್ದಾಡ್ತಿದ್ದೀವಿ. ನಮ್ಮ ಸುತ್ತಿನ ವ್ಯವಸ್ಥೆನೇ ಯುವಜನತೆಯನ್ನ ಬರೀ ಕನ್ಸ್ಯೂಮರ್ಸ್ ಮಾಡೋ ದೊಡ್ಡ ಪ್ಲಾನ್ ಹೊಂದಿದೆ. ಚಿಕ್ಕ ವಯಸ್ಸಿನಲ್ಲೇ ಇಎಂಐ ಮೂಲಕ ಕಾರು, ಲಕ್ಸುರಿ ಮನೆ, ಅದ್ದೂರಿ ಮದುವೆ ಅನ್ನೋ ಭ್ರಮೆ ಹುಟ್ಟಾಕ್ತಾರೆ. ಆಮೇಲೆ ಲೈಫ್ ಪೂರ್ತಿ ಸಾಲ ತೀರ್ಸೋದೇ ಕೆಲ್ಸ. ಹೌದು, ಈ ಸೆಟಲ್ ಆಗುವುದು ಅನ್ನೋ ಕಾಲ್ಪನಿಕ ಚೌಕಟ್ಟಿನಲ್ಲಿ ಸಿಕ್ಕಿಬಿದ್ದ ತಕ್ಷಣ ನಮ್ಮ ಕನಸುಗಳನ್ನ ಬೆನ್ನಟ್ಟುವ ಧೈರ್ಯ, ಆ ಕ್ಯಾಸಿನೋ ಆಟ ಆಡೋ ಸ್ವಾತಂತ್ರ್ಯವನ್ನ ನಾವು ಸಂಪೂರ್ಣ ಕಳ್ಕೊಳ್ತೀವಿ. ಇದು ಕೇಳೋಕೆ ಸ್ವಲ್ಪ ಆತಂಕಕಾರಿಯಾಗಿದೆ. ಅಂದ್ರೆ ನಾವೆಲ್ಲರೂ ಒಂದು ವ್ಯವಸ್ಥಿತ ಮ್ಯಾಟ್ರಿಕ್ಸ್ ಒಳಗೆ ಸಿಲುಕಿದ್ದೀವಿ ಅಂತ ಹೇಳ್ಬೋದಾ? 100% ಸತ್ಯ. ನಾವು ಆ ಮ್ಯಾಟ್ರಿಕ್ಸ್ನಲ್ಲೇ ಇದ್ದೀವಿ. ಇನ್ನು 3ನೇ ಹಂತ ಭಾವನಾತ್ಮಕ ಸ್ವಾತಂತ್ರ್ಯ, ಅಂದ್ರೆ ಇಮೋಷನಲ್ ಫ್ರೀಡಮ್. ಇದು ಅತ್ಯಂತ ಉನ್ನತವಾದದ್ದು ಅಂತ ಮೂಲಗಳು ಹೇಳ್ತವೆ. ಹೌದು, ಇದು ಅಂತಿಮ ಗುರಿ. ಅಂದ್ರೆ ನಮ್ಮ ಒಳಗಿನ ಶತ್ರುಗಳಾದ ಕೋಪ, ಅಸೂಯೆ ಮತ್ತು ಅಹಂಕಾರದಿಂದ ಮುಕ್ತರಾಗುವುದು. ಆದ್ರೆ ಪ್ರಾಮಾಣಿಕವಾಗಿ ಹೇಳಿ, ಇಂದಿನ ಇನ್ಸ್ಟಾಗ್ರಾಮ್ ಜಗತ್ನಲ್ಲಿ ಇದು ಸಾಧ್ಯನಾ? ಇದು ನಿಜಕ್ಕೂ ಕಷ್ಟದ ಪ್ರಶ್ನೆ. ಎಲ್ಲರೂ ತಮ್ಮ ಸುಂದರ ಜೀವನವನ್ನ ಶೋ ಆಫ್ ಮಾಡ್ತಿರುವಾಗ ಈ ಮಾನಸಿಕ ಮತ್ತು ಭಾವನಾತ್ಮಕ ಸ್ವಾತಂತ್ರ್ಯ ಕಾಪಾಡಿಕೊಳ್ಳೋದು ಹೇಗೆ ಸಾಧ್ಯ? ಕಷ್ಟ, ಆದ್ರೆ ಖಂಡಿತ ಅಸಾಧ್ಯವಲ್ಲ. ಹೊರಗಿನ ವಸ್ತುಗಳ ಮೇಲೆ, ಅಂದ್ರೆ ಬೇರೆಯವರು ನಮ್ಮ ಬಗ್ಗೆ ಏನು ಯೋಚಿಸ್ತಾರೆ ಅನ್ನೋದ್ರ ಮೇಲೆ ನಮ್ಮ ವ್ಯಾಲ್ಯೂ ಡಿಪೆಂಡ್ ಆಗೋದನ್ನ ನಾವು ನಿಲ್ಲಿಸ್ಬೇಕು. ಅಂದ್ರೆ ನಮ್ಮ ವ್ಯಾಲಿಡೇಷನ್ ನಾವೇ ಕೊಡ್ಕೋಬೇಕು. ಎಕ್ಸಾಕ್ಟ್ಲಿ. ನಮ್ಮೊಳಗಿನ ನೈಜ ಗುರಿಗಳ ಬಗ್ಗೆ ನಮಗೆ ಆಂತರಿಕ ಸ್ಪಷ್ಟತೆ ಇದ್ದಾಗ ಪಕ್ಕದ ಮನೆಯವರು ಯಾವ ಕಾರು ತಂದ್ರು ಅನ್ನೋದು ನಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ. ಇದೇ ನಿಜವಾದ ಭಾವನಾತ್ಮಕ ಸ್ವಾತಂತ್ರ್ಯ. ಅಬ್ಬಾ, ಇದು ಕೇವಲ ನಮ್ಮ ಕೆರಿಯರ್ ಅಥವಾ ದುಡ್ಡಿನ ವಿಷಯಕ್ಕೆ ಮಾತ್ರ ಸೀಮಿತ ಅಲ್ಲ. ಈ ಭಾವನಾತ್ಮಕ ಸ್ವಾತಂತ್ರ್ಯ ನಮ್ಮ ಪರ್ಸನಲ್ ರಿಲೇಶನ್ಶಿಪ್ಸ್ ಮೇಲೂ ಪ್ರಬಲವಾದ ಪ್ರಭಾವ ಬೀರುತ್ತೆ. ಖಂಡಿತ. ಸಂಬಂಧಗಳಲ್ಲೂ ಇದು ಬಹಳ ಮುಖ್ಯ. ಇಲ್ಲಿ ಸ್ವಗೌರವ ಮತ್ತು ಪ್ರಾಮಾಣಿಕತೆ ಅಂದ್ರೆ ಇಂಟಿಗ್ರಿಟಿ ಅನ್ನೋ ಪದಗಳ ಅದ್ಭುತವಾದ ಎಕ್ಸ್ಪ್ಲನೇಷನ್ ಇದೆ. ಹೌದು. ನಮ್ಮ ಸ್ವಗೌರವ ಅಂದ್ರೆ ಬೇರೆಯವರು ನಮ್ಗೆ ಕೊಡೋ ಮರ್ಯಾದೆ ಅಲ್ಲ, ಬದಲಾಗಿ ನಮ್ಗೆ ನಾವೇ ಮಾಡ್ಕೊಂಡ ಭರವಸೆಗಳನ್ನು ಉಳಿಸ್ಕೊಳ್ಳೋದು. ಇದು ಬಹಳ ಡೀಪ್ ಆದ ಪಾಯಿಂಟ್. ಅದರ ಸಂಬಂಧಗಳಲ್ಲಿ ಇಲ್ಲ ಅಂತ ಹೇಳಬೇಕಾದಾಗ ನಾವು ಸಾಮಾನ್ಯವಾಗಿ ಎಡುತ್ತೇವೆ ಅಲ್ವಾ? ಎದುರಿನ ವ್ಯಕ್ತಿಗೆ ಬೇಸರ ಆಗ್ಬಾರ್ದು ಅಂತ ಬಲವಂತವಾಗಿ ಹೌದು ಅಂದ್ಬಿಡ್ತೀವಿ. ಇದೇ ಸಂಬಂಧಗಳ ಅತಿದೊಡ್ಡ ದುರಂತ. ನಾವು ನಮ್ಗೆ ನಾವೇ ಪ್ರಾಮಾಣಿಕರಾಗಿರದೆ ಕೇವಲ ಪಾರ್ಟ್ನರ್ನ ಮೆಚ್ಚಿಸಲು ಆ ಕ್ಷಣದ ಜಗಳ ತಪ್ಪಿಸೋಕೆ ನಮ್ಮ ಭಾವನೆಗಳನ್ನ ಮುಚ್ಚಿಡ್ತೀವಿ. ಆದ್ರೆ ಆ ಕ್ಷಣಕ್ಕೆ ಸಮಸ್ಯೆ ಸಾಲ್ವ್ ಆದಾಗೆ ಕಾಣುತ್ತಲ್ವಾ? ಕಾಣುತ್ತೆ ಅಷ್ಟೇ. ಆದ್ರೆ ನಮ್ಮ ಇಚ್ಛೆಗೆ ವಿರುದ್ಧವಾಗಿ ನಾವು ಒಪ್ಕೊಂಡಾಗ ನಮ್ಮೊಳಗೆ ಒಂದು ಸಣ್ಣ ಮಟ್ಟದ ಅಸಮಾಧಾನ ಅಂದ್ರೆ ರಿಸೆಂಟ್ಮೆಂಟ್ ಹುಟ್ಕೊಳ್ಳುತ್ತೆ. ಒಳಗೊಳಗೆ ಬೇಸರ ಶುರುವಾಗುತ್ತೆ. ಹೌದು. ಈ ಅಸಮಾಧಾನವೇ ದೀರ್ಘಕಾಲದಲ್ಲಿ ಸಂಬಂಧಗಳು ಮುರಿದು ಬೀಳಲು ಅತಿ ದೊಡ್ಡ ಕಾರಣ ಆಗತ್ತೆ. ಈ ರಿಸೆಂಟ್ಮೆಂಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ವಿವರಿಸೋಕೆ ನಾನೊಂದು ರೂಪಕ ಅಥವಾ ಮೆಟಾಫೋರ್ ಬಳಸೋಕಿಷ್ಟಪಡ್ತೀನಿ. ಖಂಡಿತ, ಹೇಳಿ. ಇದನ್ನ ನಮ್ಮ ಮನೆಯಲ್ಲಿ ಸೋರ್ತಿರೋ ಒಂದು ನೀರಿನ ನಲಿಗೆ ಹೋಲಿಸಿ. ಲೈಕ್ ಎ ಡ್ರಿಪ್ಪಿಂಗ್ ಟ್ಯಾಪ್. ಒಂದು ಹನಿ ನೀರು ಟಪ್ ಅಂತ ನೆಲದ ಮೇಲೆ ಬಿದ್ದಾಗ ಆ ಒಂದು ಹನಿಯಿಂದ ಏನಾದರೂ ಡ್ಯಾಮೇಜ್ ಆಗುತ್ತಾ? ಖಂಡಿತ ಇಲ್ಲ. ನಾವು ಅದನ್ನ ಇಗ್ನೋರ್ ಮಾಡ್ತೀವಿ. ಆದ್ರೆ ಅದೇ ಜಾಗದಲ್ಲಿ ನಿರಂತರವಾಗಿ 5 ವರ್ಷಗಳ ಕಾಲ ಆ ನೀರು ಸೋರ್ತಲೇ ಇದ್ರೆ ಏನಾಗತ್ತೆ? ಆ ಜಾಗ ಪೂರ್ತಿ ಹಾಳಾಗಿರುತ್ತೆ. ಹೌದು. ಆ ಒಂದೊಂದು ಹನಿನೇ ಸೇರಿ ಇಡೀ ಮನೆಯ ಕಾಂಕ್ರೀಟ್ ಅಡಿಪಾಯವನ್ನೇ ಕೊರೆದು ನಾಶ ಮಾಡಿಬಿಡುತ್ತೆ. ಎಂಥ ನಿಖರವಾದ ಹೋಲಿಕೆ ಇದು. ಸಂಬಂಧಗಳಲ್ಲಿ ನಾವು ಹೇಳಲಾಗದ ಇಲ್ಲಗಳು, ಪ್ರತಿದಿನದ ಸಣ್ಣ ಪುಟ್ಟ ರಾಜಿಗಳು ಮತ್ತೆ ಈ ಮುಚ್ಚಿಟ್ಟ ಅಸಮಾಧಾನಗಳು ಇದೇ ರೀತಿ ಕೆಲಸ ಮಾಡ್ತವೆ. ಕೊನೆಗೊಂದು ದಿನ ಇಡೀ ಸಂಬಂಧದ ಅಡಿಪಾಯನೇ ಕುಸಿದ್ಬೀಳುತ್ತೆ. ನಿಜಕ್ಕೂ ಭಯಾನಕವಾದ ಆದ್ರೆ ನೈಜವಾದ ಹೋಲಿಕೆ ಇದು.
ಇದಕ್ಕಾಗಿಯೇ ಯಾವುದೇ ರಿಲೇಶನ್ಶಿಪ್ನಲ್ಲಿ ನಮ್ಮ ಇತಿಮಿತಿಗಳನ್ನ ಅಂದ್ರೆ ಬೌಂಡ್ರೀಸ್ನ ನಾವು ಸ್ಪಷ್ಟವಾಗಿ ಹೇಳ್ಕೊಳ್ಬೇಕು. ಹೌದು. ಸಂಬಂಧಗಳಲ್ಲಿ ಯಾವುದನ್ನಾದರೂ ಬಲವಂತದಿಂದ ಮಾಡುವುದಕ್ಕೂ ಮತ್ತು ನಮ್ಮ ಸ್ವಂತ ಇಚ್ಛೆಯಿಂದ ಪ್ರೀತಿಯಿಂದ ಮಾಡುವುದಕ್ಕೂ ಇರೋ ವ್ಯತ್ಯಾಸ ನಾವು ಅರಿಯಲೇಬೇಕು. ಅಂದ್ರೆ ಎಕ್ಸ್ಪೆಕ್ಟೆಡ್ ಟು ಡೂ ಮತ್ತು ವಿಲ್ಫುಲಿ ಡೂಯಿಂಗ್. ಕರೆಕ್ಟ್. ನನ್ನ ಆಯಾಸದ ನಡುವೆಯೂ ಕೇವಲ ನನ್ನ ಪಾರ್ಟ್ನರ್ ಮೇಲಿನ ಪ್ರೀತಿಯಿಂದ ನಾನು ಅವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅದು ರಿಲೇಶನ್ಶಿಪ್ನ ಬೆಳೆಸುತ್ತೆ. ಆದರೆ ನಿರೀಕ್ಷೆಯಿಂದ ಮಾಡಿದರೆ ನಾನು ನಿನ್ನೆ ನಿನಗಾಗಿ ಆ ಕೆಲಸ ಮಾಡಿದ್ದೆ, ಇಂದು ನೀನು ನನಗಾಗಿ ಇದನ್ನ ಮಾಡಲೇಬೇಕು ಅನ್ನೋ ನಿರೀಕ್ಷೆಯಿಂದ ಮಾಡಿದ್ರೆ ಅದು ರಿಸೆಂಟ್ಮೆಂಟ್ನ ಹುಟ್ಟುಹಾಕುತ್ತೆ. ಓ, ಲೆಕ್ಕಾಚಾರ ಶುರುವಾಗುತ್ತೆ. ಹೌದು. ನೈಜ ಸಂಬಂಧಗಳಲ್ಲಿ ಸ್ಕೋರ್ ಕೀಪಿಂಗ್ ಅಂದ್ರೆ ಡೆಬಿಟ್ ಕ್ರೆಡಿಟ್ ಲೆಕ್ಕ ಇಡೋದು ಸರ್ವಥಾ ಸರಿಯಲ್ಲ. ಈ ಲೆಕ್ಕವಿಡುವ ಅಭ್ಯಾಸ ನಿಂತ ದಿನವೇ ನಿಜವಾದ ಸಂಬಂಧ ಶುರುವಾಗತ್ತೆ. ವಾವ್. ಇದರ ಜೊತೆಗೆ ಈ ಮೊದಲು ನಾವು ಮಾತಾಡಿದ ಅಹಂಕಾರ ಅಂದ್ರೆ ಇಗೋ ಅನ್ನೋದು ಸಂಬಂಧಗಳ ಅತಿದೊಡ್ಡ ಶತ್ರು ಅಲ್ವಾ? ಖಂಡಿತ. ಜಗಳ ಆದಾಗ ನಾನು ದೊಡ್ಡವನು, ನಾನೇಕೆ ಮೊದಲು ಸಾರಿ ಕೇಳಬೇಕು ಅನ್ನೋ ಅಹಂಕಾರ ಸಂಬಂಧಗಳನ್ನ ಬೇರಿನಿಂದಲೇ ನಾಶ ಮಾಡುತ್ತೆ. ಆದ್ರೆ ನಾನು ಈ ಸಂಬಂಧ ಉಳಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನೋದು ನಿಜವಾದ ಸ್ವಗೌರವ. ಹೌದು. ಬಹಳಷ್ಟು ಬಾರಿ ಜನರು ಇಗೋ ಮತ್ತು ಸ್ವಗೌರವದ ನಡುವೆ ಕನ್ಫ್ಯೂಸ್ ಆಗ್ತಾರೆ. ನಿಜ. ತಾತ್ಕಾಲಿಕವಾಗಿ ನಮ್ಮ ಈಗೋವನ್ನ ಬದಿಗಿಟ್ಟು ಸಂಬಂಧಕ್ಕೆ ಬೆಲೆ ಕೊಡುವುದು ದೌರ್ಬಲ್ಯ ಅಲ್ಲ, ಅದು ನಿಜವಾದ ಸ್ವಗೌರವದ ಸಂಕೇತ. ಆರ್ಥಿಕ, ಮಾನಸಿಕ ಮತ್ತು ಭಾವನಾತ್ಮಕ ಸ್ವಾತಂತ್ರ್ಯ ಸಾಧಿಸಿದ ವ್ಯಕ್ತಿ ತನ್ನ ಸಂಬಂಧಗಳಲ್ಲೂ ಇದೇ ಪ್ರಾಮಾಣಿಕತೆ ತೋರಬಲ್ಲ. ಖಂಡಿತ. ಇಂದಿನ ನಮ್ಮ ಚರ್ಚೆಯಲ್ಲಿ ನಾವು ಬಹಳ ದೂರ ಸಾಗಿ ಬಂದೆವು. ಹೌದು, ಬಹಳಷ್ಟು ವಿಷಯ ಕವರ್ ಮಾಡಿದ್ವಿ. ಟಾಟಾ ಸಂಸ್ಥೆಯ ಉದಾಹರಣೆಯೊಂದಿಗೆ ವಿಶ್ವಾಸವನ್ನ ಹೇಗೆ ಕಟ್ಟಬೇಕು ಅನ್ನೋದ್ರಿಂದ ಶುರುವಾಡಿ ನಮ್ಮ ವೈಯಕ್ತಿಕ ಬ್ರ್ಯಾಂಡನ್ನ ಊಹಿಸಬಹುದಾದ ನೈಜತೆಯ ಮೇಲೆ ಹೇಗೆ ನಿಲ್ಲಿಸಬೇಕು ಅಂತ ತಿಳಿದು. ಹೌದು. ಆನಂತರ ಕ್ಯಾಸಿನೋ ನಿಯಮದಂತೆ ಗರಿಷ್ಠ ನಷ್ಟದ ಅರಿವಿನೊಂದಿಗೆ ಧೈರ್ಯವಾಗಿ ರಿಸ್ಕ್ ತಗೊಳ್ಳೋ ಮನಸ್ಥಿತಿ ಮತ್ತು ಸೋತಾಗ ರಿಫ್ಲೆಕ್ಷನ್ ಮೂಲಕ ಪಾಠ ಕಲಿಯೋ ಕಲೆ ಬಗ್ಗೆ ಚರ್ಚೆ ಮಾಡಿದ್ವಿ. ಹಾಗೆ ದ ಟ್ರಿಯೋ ಆಫ್ ಫ್ರೀಡಮ್ ಬಗ್ಗೆ ಕೂಡ. ಹೌದು. ಸಮಾಜದ ಸೆಟ್ಲ್ ಆಗೋ ಒತ್ತಡಗಳನ್ನ ಮೀರಿ ಆ ಮೂರು ಸ್ವಾತಂತ್ರ್ಯವನ್ನ ಸಾಧಿಸೋದು ಹಾಗೂ ಸಂಬಂಧಗಳಲ್ಲಿ ಅಸಮಾಧಾನವನ್ನ ಕಿತ್ತುಹಾಕಿ ಸ್ವಗೌರವ ಉಳಿಸಿಕೊಳ್ಳೋ ಪ್ರಾಮುಖ್ಯತೆ ಬಗ್ಗೆ ಅರಿತು. ಇದೇ ಎಲ್ಲಾ ವಿಷಯಗಳ ಹಿಂದಿರೋ ಸೌಂದರ್ಯ. ಇವೆಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿರೋ ಕೊಂಡಿಗಳು. ಕರೆಕ್ಟ್. ಹೊರಗಿನ ಜಗತ್ತಿನ ಕೃತಕ ಆಕರ್ಷಣೆಗಳಿಂದ ಹಾಗೂ ಡೋಪಮೈನ್ ಬಲೆಯಿಂದ ದೂರ ಸರಿದು ನಮ್ಮೊಳಗಿನ ನೈಜತೆ ಕಂಡುಕೊಂಡಾಗ ಮಾತ್ರ ಈ ನೆಮ್ಮದಿ ನಮ್ಗೆ ಒಲಿಯುತ್ತೆ. ಸಂಪೂರ್ಣವಾಗಿ ಒಪ್ತೇನೆ. ಈ ಸುದೀರ್ಘ ಹಾಗೂ ಆಳವಾದ ಚರ್ಚೆಯನ್ನ ಮುಕ್ತಾಯಗೊಳಿಸೋ ಮುನ್ನ ಒಂದು ಪ್ರಚೋದನಾತ್ಮಕ ಅಂತಿಮ ಚಿಂತನೆಯನ್ನ ನಾವೆಲ್ಲರೂ ಒಮ್ಮೆ ಮೆಲುಕು ಹಾಕೋಣ. ಖಂಡಿತ, ಹೇಳಿ. ನಾವೆಲ್ಲರೂ ನಮ್ಮ ಲೈಫ್ನ ಯಶಸ್ಸನ್ನ ಕೇವಲ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ನೆಟ್ವರ್ತ್ ಆಧಾರದ ಮೇಲೆ ಅಳೆಯಲು ಒಕ್ಕೊಂಡಿದ್ದೀವಿ. ಆದರೆ ಒಮ್ಮೆ ಯೋಚಿಸಿ ನೋಡಿ. ಹೌದು. ನಾಳೆಯಿಂದಲೇ ನೀವು ನಿಮ್ಮ ದಿನನಿತ್ಯದ ನಿರ್ಧಾರಗಳನ್ನ ಆಳವಾದ ಪರಿಶೀಲನೆ ಅಂದ್ರೆ ರಿಫ್ಲೆಕ್ಷನ್ ಆಧಾರದ ಮೇಲೆ ಅಳೆಯಲು ಶುರು ಮಾಡಿದ್ರೆ ನಿಮ್ಮ ಜೀವನದ ದಿಕ್ಕು ಹೇಗೆ ಬದಲಾಗಬಹುದು? ಅಬ್ಬಾ, ಅದ್ಭುತವಾದ ಯೋಚನೆ ಇದು. ವೃತ್ತಿ ಜೀವನದಲ್ಲಿ ಅನ್ವಯಿಸಲು ಯೋಚಿಸಿದ ಆ ಕ್ಯಾಸಿನೋ ತತ್ವವನ್ನ ನಮ್ಮ ಪರ್ಸನಲ್ ಸಂಬಂಧಗಳಿಗೂ ಅನ್ವಯಿಸಿ ನಮ್ಮ ದುರ್ಬಲತೆಗಳನ್ನು ಮುಕ್ತವಾಗಿ ಹಂಚಿಕೊಂಡ್ರೆ ಎಂಥ ಅದ್ಭುತವಾದ ಬಾಂಡಿಂಗ್ ಸೃಷ್ಟಿಯಾಗ್ಬೋದು ಅಲ್ವಾ? ಭೌತಿಕ ಲಾಭಗಳಿಗಿಂತ ಮಿಗಿಲಾದ ಈ ಆಂತರಿಕ ಸ್ವಾತಂತ್ರ್ಯದ ಬಗ್ಗೆ ಒಮ್ಮೆ ಆಳವಾಗಿ ಯೋಚಿಸಿ ನೋಡಿ.